ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಇವತ್ತು ತುಂಬಾ ಸ್ಪೆಷಲ್ ಡಿಶ್ನ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ಅದು ಅರಿಶಿನ ಎಲೆ ಕಡುಬನ್ನ ಮಾಡ್ತಾ ಇದ್ದೀವಿ ನಾವು. ನೋಡಿ, ಇದು ಅರಿಶಿನದ ಎಲೆ. ಇದನ್ನ ಬಳಸ್ಕೊಂಡು ನಾವಿವತ್ತು ಕಡುಬನ್ನ ಮಾಡ್ತಾ ಇದ್ದೀವಿ. ಹಾಗೆ ಇದನ್ನ ಇನ್ನೊಂದು ರೀತಿಯಲ್ಲೂ ಕರೀತಾರೆ, ಹಳದಿ ಪತ ಅಂತಾನೂ ಕರೀತಾರೆ. ಯಾಕಂದ್ರೆ ಇದು ಕರಾವಳಿಯಲ್ಲಿ ತುಂಬಾ ಫೇಮಸ್ ಫುಡ್ ಇದು. ಹಾಗೆ ನಾಗರ ಪಂಚಮಿಗೆ ಈ ಫುಡ್ಡೇ ಹೈಲೈಟ್ ಅಂತಾನೆ ಹೇಳ್ಬೋದು. ಬತ್ತೋಳಿ ಸಿಹಿ ಕಡುಬನ್ನ ಮಾಡ್ತಾರೆ ಅವರು, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಹಾಗೆ ನಾವಿಲ್ಲಿ ಇವತ್ತು ಅದನ್ನ ಬಳಸ್ಕೊಂಡು ಖಾರ ಕಡುಬನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ ಅದಕ್ಕೆ ಏನೆಲ್ಲ ಬೇಕು ಅಂತ. ನಾವೀಗ ಒಂದು 4 ಜನಕ್ಕೆ ಆಗುವಷ್ಟು ನಾವು ಮಾಡ್ತಾ ಇದ್ದೀವಿ. ಹಾಗೆ ಒಂದು ಚಿಕ್ಕ ಬೌಲಲ್ಲಿ ಕಡಲೆಬೇಳೆ, ಅದೇ ಅಳತೆಯಲ್ಲಿ ಹೆಸರು ಬೇಳೆ, ಹಾಗೆ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀವಿ. ಮೊದಲಿಗೆ ನಾವು 2 ಪಾತ್ರೆಯಲ್ಲಿ ನೀರು ತಗೊಂಡು ಕಡಲೆಬೇಳೆ ಹಾಗೆ ಹೆಸರು ಬೇಳೆನ ನಾವು ನೆನೆಸ್ಬೇಕಾಗತ್ತೆ. ಸುಮಾರು 2 ಅವರ್ ನೆನೆಸಿದ್ರೆ ಸಾಕಾಗುತ್ತೆ. ಹಾಗೆ ಅದರೊಳಗೆ ಸ್ಟಫಿಂಗ್ ಏನು ಬೇಕು ಅಂತ ನಾನು ತೋರಿಸ್ತೀನಿ ಇವಾಗ. ಈರುಳ್ಳಿ, ಒಂದು 4 ಮೆಣಸಿನಕಾಯಿ, ಹಾಗೆ ಶುಂಠಿ, ಕೊತ್ತಂಬರಿ, ಕರಿಬೇವು, ಸಬ್ಸಿಗೆ ಸೊಪ್ಪು, ಸ್ವಲ್ಪ ಪುದೀನ. ನಾವು ಸಬ್ಸಿಗೆ ಸೊಪ್ಪನ್ನ ತುಂಬ ಯೂಸ್ ಮಾಡ್ತೀವಿ, ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಶುಂಠಿ, ಜೀರಿಗೆ, ಕಾಳುಮೆಣಸು, ಹಸಿ ಮೆಣಸಿನಕಾಯಿ 4. ನಾವೇನು ನೆನೆಸಿಟ್ಕೊಂಡಿದ್ವಿ ಕಡಲೆಬೇಳೆನ ಹಾಕಿ ನಾವು ಪೇಸ್ಟ್ ಮಾಡ್ಕೋಬೇಕು. ನುಣ್ಣಗೆ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಸ್ಟಫಿಂಗ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತರಿಯಾಗಿ ಪೇಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅದೇ ಜಾರಿಗೆ ನಾವು ಹೆಸರು ಬೇಳೆನ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಈ ತರ ರುಬ್ಕೊಂಡು ಇಟ್ಕೊಂಡ್ರೆ ನಾವು ಸ್ಟಫ್ ಮಾಡೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಹಾಗೆ ಇದಕ್ಕೆ ನಾವಿವಾಗ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಂಡು ಒಂದು 3-4 ಈರುಳ್ಳಿನ ತಗೊಂಡಿದೀವಿ. ಪುದೀನೂ ಸೇರಿಸ್ಕೋಬೇಕು. ನಾವೇನ್ ಇಟ್ಕೊಂಡಿದ್ವಿ ಎಲ್ಲಾ ಸಾಮಗ್ರಿನೂ ಅದರಲ್ಲಿ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೊಂಡಿದೀವಿ ನಾವು ಸಬ್ಸಿಗೆ ಸೊಪ್ಪು, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಇವಾಗ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಲೇ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದ್ರೆ ಅದು ಒಳ್ಳೆ ಪೇಸ್ಟ್ ಆಗಿ ಬರುತ್ತೆ. ಕೈಲಿ ಮಿಕ್ಸ್ ಮಾಡ್ಕೊಂಡ್ರೆ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿದ್ರೆ ಸರಿ ಮಿಕ್ಸ್ ಆಗೋದಿಲ್ಲ, ಉಪ್ಪು ಖಾರ ಎಲ್ಲ. ಹಾಗಾಗಿ ನಾವು ಮಿಕ್ಸ್ ಮಾಡ್ಕೋತಾ ಇದ್ವಿ. ಖಾರ ಹಾಕೋ ಅವಶ್ಯಕತೆ ಇಲ್ಲ, ನಾವು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೆಸೆಸಿಟಿ ಇರೋದಿಲ್ಲ. ನಿಮಗೆ ಖಾರ ಬೇಕು ಅಂದರೆ ನೀವು ಹಾಕೋಬಹುದು, ಆದರೆ ನೀರು ಸೇರಿಸ್ಕೊಂಡು ಮಾತ್ರ ಕಲಿಸ್ಕೋಬೇಡಿ, ಹಾಳಾಗ್ಬಿಡತ್ತೆ. ಈಗ ಸ್ಟವ್ ಹಚ್ಚಿ ಒಂದು ಕಡಾನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಅಕ್ಕಿ ಹಿಟ್ಟನ್ನ ಹಾಕೊಳ್ಳೋಣ. ಅದು ಕುದಿ ಬಂದಿದ ತಕ್ಷಣವೇ ಅಕ್ಕಿ ಹಿಟ್ಟು ಏನು ಇಟ್ಕೊಂಡಿದ್ವಿ ಬೌಲಲ್ಲಿ ಅದನ್ನು ಹಾಕ್ಕೊಂಡು ಸ್ಲೋ ಆಗಿ, ಅಂದರೆ ನಿಧಾನವಾಗಿ ನಾವು ಅದನ್ನು ತಿರುಗಿಸ್ತಾ ಬರಬೇಕು. ಗಂಟಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪನ ಸೇರಿಸ್ಕೊಂಡು ನಾವು ಮಾಡ್ಕೋತಾ ಇದ್ದೀವಿ. ಈ ಥರ ಸ್ಲೋ ಆಗಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಪೇಷನ್ಸ್ ಇಂದ ಮಿಕ್ಸ್ ಮಾಡಿದ್ರೆ ಅದು ಗಂಟ ಆಗೋದಿಲ್ಲ. ಇವಾಗ ಇದು ಮಿಕ್ಸ್ ಆಗಿದೆ. ಇದನ್ನ ಇವಾಗ ನಾವು ಉಂಡೆಗಳನ್ನ ಆಗಿ ಮಾಡ್ಕೋಬೇಕು. ನಮ್ಗೆ ಎಷ್ಟು ಗಾತ್ರ ಉಂಡೆಗಳು ಬೇಕು, ಹಾಗೆ ನಾವು ಕಡುಬು ಎಷ್ಟು ಗಾತ್ರ ಬೇಕು ಆ ಥರ ನಾವು ಉಂಡೆಗಳನ್ನ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡ್ಕೋತಾ ಇದ್ವಿ. ಬಿಸಿ ಇರುತ್ತೆ, ಕೈಗೆ ಸ್ವಲ್ಪ ಎಣ್ಣೆ ಅಥವಾ ನೀರಲ್ಲಿ ಅದ್ಕೊಂಡು ಈ ಥರ ಉಂಡೆಗಳನ್ನ ಮಾಡ್ಕೊಳ್ಳಿ, ಕೈ ಸುಡೋದಿಲ್ಲ. ಇವಾಗ ನಾವು ಏನು ಅರಿಶಿಣದ ಎಲೆನ ತೊಗೊಂಡಿದ್ವಿ ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ಥರ ಮಿಡಲ್ಗೆ ಫೋಲ್ಡ್ ಮಾಡಿ ಕಟ್ ಮಾಡಬೇಕು. ಯಾಕಂದ್ರೆ ಅಷ್ಟೇ ಸಾಕಾಗುತ್ತೆ. ಒಂದು ಪೂರ್ತಿ ಅದನ್ನೇ ಹಾಕಿದ್ರೆ ಅದು ತುಂಬ ದೊಡ್ಡದಾಗಿಬಿಡುತ್ತೆ, ಜಾಸ್ತಿ ಮಾಡೋದಕ್ಕೆ ಆಗೋದಿಲ್ಲ. ಇವಾಗ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ ಕಡುಬನ್ನ ಮಾಡೋದಕ್ಕೆ. ಈ ಥರ ಒಂದು ಮನೆ ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲಿ ಇರುತ್ತೆ ಅನ್ಕೋತೀನಿ. ಚಪಾತಿ ಮಾಡೋದಕ್ಕೆ, ರೊಟ್ಟಿ ಮಾಡೋದಕ್ಕೆ ಇಟ್ಕೊಂಡಿರ್ತಾರೆ. ಇದಕ್ಕೆ ಒಂದು ಪೇಪರ್ನ ಇಟ್ಕೊಂಡು ಅದು ಸ್ವಲ್ಪ ತುಪ್ಪನ ಹಾಕಿ ಇನ್ನೊಂದು ಪೇಪರಲ್ಲಿ ತುಪ್ಪನ ಸರುಕೋಬೇಕು, ಅಂದರೆ ಅಂಟ್ಕೋಬಾರ್ದು ಅನ್ನೋ ಒಂದೊಂದು ಕಾರಣಕ್ಕೆ. ಇವಾಗ ಏನು ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಹಾಕಿ ಅದನ್ನ ಪ್ರೆಸ್ ಮಾಡ್ಬೇಕು. ನಾವು ಇನ್ನೊಂದು ಕವರ್ನ ಕ್ಲೋಸ್ ಮಾಡಿ ಪ್ರೆಸ್ ಮಾಡೋಣ. ಲೈಟಾಗಿ ಪ್ರೆಸ್ ಮಾಡಿದ್ರೆ ಸಾಕು, ತುಂಬ ಹಾರ್ಡಾಗಿ ಪ್ರೆಸ್ ಮಾಡೋದನ್ನ ಬೇಡ. ಹಾರ್ಡಾಗಿ ಪ್ರೆಸ್ ಮಾಡಿದ್ರೆ ಅದು ಅಂಟ್ಕೊಬಿಡುತ್ತೆ ಪೂರ್ತಿ. ಇವಾಗ ಅದನ್ನು ಎಲೆ ಮೇಲೆ ಎತ್ತಾಕೊಂಡು ಈ ಥರ ಎಲೆ ಮೇಲೆ ಹಾಕೋಬೇಕು. ಅದು ಈಸಿಯಾಗಿ ಬಂದುಬಿಡತ್ತೆ, ತುಪ್ಪ ಹಚ್ಚಿರೋದ್ರಿಂದ ಅದು ಈಸಿಯಾಗಿ ಆಗುತ್ತೆ. ಈಗ ನಾವು ಏನು ಸ್ಟಫಿಂಗ್ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಅದನ್ನು ಫೋಲ್ಡ್ ಮಾಡಬೇಕಷ್ಟೇ, ತುಂಬ ಏನು ಕಷ್ಟ ಇಲ್ಲ. ಅರಿಶಿನ ತುಂಬ ಯೂಸ್ ಇದೆ ಆರೋಗ್ಯಕ್ಕೆ. ಹಾಗೆ ಆಯುರ್ವೇದ ಅಲ್ಲೂ ಅರಿಶಿನಕ್ಕೆ ಒಂದು ಅದರದ್ದೇ ಆದಂಥ ವ್ಯಾಲ್ಯೂ ಇದೆ. ರೋಗ ನಿರೋಧಕ ಶಕ್ತಿಗಳನ್ನ ಹೆಚ್ಚು ಮಾಡೋದಕ್ಕೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ದಕ್ಷಿಣ ಭಾರತ ಅಂದರೆ ಸೌತ್ ಇಂಡಿಯಾದಲ್ಲಿ ಅರಿಶಿನ ಜಾಸ್ತಿ ಬೆಳೀತಾರೆ, ಯೂಸ್ ಕೂಡ ಮಾಡ್ತಾರೆ. ಅದು ಕರಾವಳಿ ಸೈಡಲ್ಲಿ ತುಂಬಾ ಯೂಸ್ ಮಾಡ್ತಾರೆ. ಇವಾಗ ಒಂದು ಕಡುಬಿನ ಪಾತ್ರನ ಇಟ್ಕೊಂಡು ಅದಕ್ಕೆ ನೀರು ಹಾಕೊಂಡು ಸ್ಟೀಮ್ಗೆ ಇಡಬೇಕು. ಅದು 5 ನಿಮಿಷ ಬಿಸಿ ಆಗಬೇಕು. ನನಗೆ ಇದ್ರ ಬಗ್ಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಷ್ಟೇ. ನಿಮಗೆ ಗೊತ್ತಿದ್ರೆ ನನಗೆ ತಿಳಿಸಿ. ನೋಡಿ, ನಾವು ಇಷ್ಟು ಇಟ್ಕೊಂಡಿದ್ದೀವಿ. ಇದರಿಂದ ಸುಮಾರು ಒಂದು 5 ಜನ ತಿನ್ಬೋದು. ನಾನು ಆಗಲೇ ಹೇಳ್ದಾಗೆ ಕರಾವಳಿ ಸ್ಟೈಲ್ ಅವರು ಸಿಹಿ ಕಡುಬನ್ನ ಮಾಡ್ತಾರೆ, ನಾವು ಖಾರ ಕಡುಬನ್ನ ತೋರಿಸ್ತಾ ಇದ್ದೀವಿ. ನಿಮಗೆ ಬೇಕು ಅಂದರೆ ಕಾಮೆಂಟ್ ಮಾಡಿ, ನಾವು ಅದನ್ನು ಕೂಡ ತೋರಿಸ್ತೀವಿ. ಈಗ ಅದನ್ನು ನಾವು ಸ್ಟೀಮ್ಗೆ ಇಟ್ಬಿಡೋಣ. ನೀರು ಬಿಸಿ ಆಗಿದೆ, ಒಂದು 20 ಮಿನಿಟ್ಸ್ ಸ್ಟೀಮ್ ಮಾಡಬೇಕು. ಯಾಕಂದರೆ ಅದು ಹಸಿ ಇರೋದ್ರಿಂದ ಸ್ಟಫಿಂಗು ಅದೆಲ್ಲ ಸ್ಟೀಮಲ್ಲೇ ಕುಕ್ ಆಗಬೇಕು. ಹಾಗಾಗಿ ಸ್ಟೀಮ್ ಮಾಡಿದ್ರೆ ಸರಿ ಹೋಗುತ್ತೆ. ಇಷ್ಟನ್ನು ಹಾಕ್ಬಿಟ್ಟು ನಾವು ಲಿಡ್ನ ಕ್ಲೋಸ್ ಮಾಡಿ ಒಂದು 20-25 ಮಿನಿಟ್ಸ್ ಬಿಡೋಣ. ಇದರಲ್ಲಿ ಸ್ವೀಟ್ ರೆಸಿಪಿನೂ ಮಾಡ್ಬೋದು. ಯಾರಿಗೆಲ್ಲ ಬೇಕು ನನಗೆ ಕಾಮೆಂಟ್ ಮಾಡಿ, ನಾನು ಅದನ್ನು ತೋರಿಸ್ತೀನಿ.
ಸ್ಟೀಮ್ ಬಿಟ್ಟು 25 ಮಿನಿಟ್ಸ್ ಆಗಿದೆ. ಇವಾಗ ನಾನು ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹುಷಾರಾಗಿ ಓಪನ್ ಮಾಡಬೇಕು, ಯಾಕಂದರೆ ಕೈ ಸುಟ್ಬಿಡುತ್ತೆ. ನೋಡಿ ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ಫ್ಲೇವರ್ ಬರ್ತಿತ್ತು ಅಂದರೆ ಕಡುಬು ಕೂಡ ಅರಿಶಿನದ ಫ್ಲೇವರ್ನ ಎಳ್ಕೊಂಡಿರುತ್ತೆ. ಅಷ್ಟು ಘಮ ಘಮ ಅಂತ ಇರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ಆರೋಗ್ಯಕ್ಕೆ ಒಂದು ಒಳ್ಳೆ ಫುಡ್ ಅಂತಾನೆ ಹೇಳ್ಬೋದು, ಯಾಕಂದರೆ ಇದಕ್ಕೆ ಒಂದು ಸ್ವಲ್ಪನೂ ಆಯಿಲ್ನ ಯೂಸ್ ಮಾಡಿಲ್ಲ. ನೋಡಿ ಇದು ಬೆಂದಿದೆಯಲ್ವಾ ಅಂತ ಚೆಕ್ ಮಾಡ್ತಾ ಇರೋದು, ಕೈಗೆ ಅಂಟೋದಿಲ್ಲ ಅದು, ಹಾಗಾಗಿ ಕುಕ್ ಆಗಿದೆ ಅಂತ ಅರ್ಥ. ನಿಮ್ಮನೇನು ಅರಿಶಿನದ ಎಲೆ ಸಿಕ್ಕಿದ್ರೆ ಈ ಥರ ಮಾಡ್ಕೊಂತೀನಿ, ತುಂಬಾನೇ ಟೇಸ್ಟಿಯಾಗಿರುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಲ್ರೆಡಿ ಆಗಿದ್ದೀರಾ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು. ಹಾಗೆ ನನ್ನ ವಿಡಿಯೋಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಇವಾಗ ಒಂದು ಕಡುಬನ್ನ ಓಪನ್ ಮಾಡಿ ತೋರಿಸ್ತೀನಿ. ನೋಡೋದಕ್ಕೆ ಆಸ್ ಇಟ್ ಈಸ್ ಮೊಮೋಸ್ ಥರನೇ ಕಾಣಿಸ್ತಾ ಇರುತ್ತೆ, ಬಟ್ ಮೊಮೋಸ್ ಅಲ್ಲ. ತುಂಬಾನೇ ಅರಿಶಿನದ ಫ್ಲೇವರ್ ಸಿಗುತ್ತೆ ನಿಮಗೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತುಂಬಾನೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಲ್ಲರೂ ಮಾಡ್ಕೊತೀನಿ, ಹೆಲ್ದಿಯಾಗಿರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೀಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.